ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾರ್. ಆದ್ಮೇಲೆ ಈಗಾಗಲೇ ನೀವು ಈ ತಹವೂರ್ ಹುಸೇನ್ ರಾಣಾ ನಮ್ಮ NIA ರಾಷ್ಟ್ರೀಯ ತನಿಖಾ ದಳ ಹಿಡಿದ ನಮ್ಮ ದೇಶಕ್ಕೆ ತಂದದ, ಕೈವಶ ಮಾಡಿಕೊಂಡದ. ಇವ್ರು ಯಾರು ಅದು ಬಿಡಿಸಿಡಬೇಕಾಗಿಲ್ಲ, ಹೆಡ್ಲಿ ಯಾರು ಬಿಡಿಸಿಡಬೇಕಾಗಿಲ್ಲ. ಆದರೂ ಒಂದೆರಡು ಮಾತುಗಳನ್ನ ನಾವು ಮಾತಾಡಬೇಕಾಗ್ತದೆ. ಈ ತಹೂರ್ ಹುಸೇನ್ ರಾಣಾ ಅನ್ನುವಂಥ ಕೆನಡಾದ ಪ್ರಜೆ, ಪಾಕಿಸ್ತಾನ ಮೂಲದವನು, ಒಬ್ಬ ಭಯೋತ್ಪಾದಕರ ಶಕ್ತಿಗೆ ಒಂದು ಆಶ್ರಯನ ಕೊಟ್ಕೊಂಡು ಬೆಳೆಸ್ಕೊಂಡು ಬಂದಂಥವನು. ವಿಶೇಷವಾಗಿ ಏನಪ್ಪ ಅಂತಂದ್ರೆ 26/11 ಮುಂಬೈಯಲ್ಲಿ ದಾಳಿ ಆಯಿತು. ನೀವು ನೆನಪಿಟ್ಟಿರ್ಬೋದು ಅದನ್ನು. ಆ ಮುಂಬೈ ದಾಳಿಯಲ್ಲಿ ಅಜ್ಮಲ್ ಕಸಬ್ ಒಬ್ಬನನ್ನು ಬಿಟ್ಟು ಉಳಿದವರು 10 ಮಂದಿ 9 ಮಂದಿ ಕೊಲೆನೂ ಅನೇಕ ಜನ ಸಾವು ಆಯಿತು. ಆ ಸಂದರ್ಭದಲ್ಲೇ 166 ಜನ ತೀರ್ಕೊಂಡ್ರು ಆ ಸಂದರ್ಭದಲ್ಲೇ. ಜೊತೆಗೆ 300ಕ್ಕೂ ಹೆಚ್ಚು ಗಾಯಗೊಂಡ್ರು ಜನ ಅವರ ದಾಳಿಯಿಂದಾಗಿ. ಆ 10 ಜನರಲ್ಲಿ ಉಳಿದ ಕಸಬ್ ಕೊನೆಗೆ ಅವರು ಗಲ್ಲು ಶಿಕ್ಷೆ ಆಯಿತು 2012ರಲ್ಲಿ. ಇವೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಮುಂಬೈ ದಾಳಿ ನಮ್ಮ ದೇಶದ ಇಡೀ ಒಂದು ವ್ಯವಸ್ಥೆಯನ್ನು ಅಲ್ಲಾಡಿಸಿಬಿಟ್ಟಂಥದ್ದು. ಭಯೋತ್ಪಾದಕ ಘಟನೆ ನಡೆಯುತ್ತಿರುವಂಥ ಈ ಸಂದರ್ಭದಲ್ಲಿ ಅತ್ಯಂತ ದೊಡ್ಡ ಒಂದು ಏನಪ್ಪ ಅಂದರೆ ಆಘಾತವನ್ನು ನೀಡಿದಂಥದ್ದು, ಭಾರತೀಯರ ಮತ್ತು ವಿದೇಶಿಯರ ಜೀವನ ತೆಗೆದುಕೊಂಡಂಥದ್ದು. ಇಂಥ ದಾಳಿಗಳ ಮೇಲಿಂದ ಆಗ್ತಾಯಿದ್ದು ಇತ್ತೀಚೆಗೆ ಒಂದು ರೀತಿಯಿಂದ ಅವುಗಳ ಕಂಟ್ರೋಲ್ಗೆ ಬಂದಿದ್ದಾವ ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ಒಂದು ಕೆಲವೊಂದಿಷ್ಟು ನಾವು ಒಪ್ಪಬೇಕಾಗ್ತದೆ, ಇಲ್ಲ ಅಂತಲ್ಲ. BJP ಸರ್ಕಾರ ಆ ದಿಶೆಯಲ್ಲೇ, ನಮ್ಮ ಮೋದಿಯ ಸರ್ಕಾರ ಆ ದಿಶೆಯಲ್ಲೇ ಒಳ್ಳೆಯ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದೆ ಅಂತೇಳಿ ಕಾಂಗ್ರೆಸ್ ಟೀಕೆ ಮಾಡ್ತಾರೆ. ಟೀಕೆ ಇರೋದನ್ನು ವಿರೋಧ ಪಕ್ಷದ್ದು ನಾವು ಶುರು ಮಾಡಿದ್ದೀವಿ ಅಂತ ಅವರು ಹೇಳ್ಕೊಳ್ತಾರೆ, ಈಗ ನಾವು ಮಾಡಿದ್ವಿ ಅಂತ ಇವ್ರು ಹೇಳ್ಕೊಳ್ತಾರೆ, ಏನೂ ಹೇಳ್ಕೊಳ್ಳಿ ಯಾರೋ. ಆದರೆ ದೇಶ ನೆಮ್ಮದಿ ಇರಬೇಕಾಗಿದೆ. NIA ವಶದಲ್ಲಿರುವಂಥ ರಾಣಾನ ಇನ್ನು ಎನ್ಕ್ವೈರಿ ಆಗುವಂಥದ್ದು ಅನೇಕ ಇವ್ರ ಮೇಲೆ ಆಪಾದನೆಗಳಿದ್ದಾವೆ. ಮುಂಬೈ ದಾಳಿದಾಯಿತು, ಮುಂದೆ ಅದರ ಜೊತೆಗೆ ಇನ್ನುಳಿದ ಏನಪ್ಪ ಅಂತಂದ್ರೆ ಅನೇಕ ದಾಳಿ, ಮಾರ್ಚ್ದಲ್ಲೇ ಮುಂಬೈಯಲ್ಲಿ ನಡೆದಂಥ ದಾಳಿ, ಆಮೇಲೆ ಡೆನ್ಮಾರ್ಕ್ ದಿನಪತ್ರಿಕೆ ಸಿಬ್ಬಂದಿ ಶಿರಚ್ಛೇದ ಮಾಡಲು ಸಂಚು ರೂಪಿಸಿದ ದಾಳಿ ಅಥವಾ ಪ್ರಕರಣ. ಹೀಗೆ ರಾಣಾ ಮತ್ತು ಹೆಡ್ಲಿ ಇನ್ನೊಬ್ಬ ಬರ್ತಾರೆ. ಹೆಡ್ಲಿ ಇವರಿಬ್ಬರು ಪಾಕಿಸ್ತಾನದಲ್ಲೇ ಬೆಳೆದಂಥವರು, ಒಂದು ಸಂಬಂಧವಾದ ಈ ಒಂದು ನೆಲೆಗಟ್ಟಿನಲ್ಲಿ ಇವರು ಈ ಒಂದು ಭಯೋತ್ಪಾದಕರಾಗಿ ಇಲ್ಲಿಯ ಏನಪ್ಪ ಅಂತಂದ್ರೆ ನಮ್ಮ ಭಾರತದಲ್ಲಿ ತಮ್ಮದ ನೆಲೆಯನ್ನು ಗಟ್ಟಿ ಮಾಡಿಕೊಂಡು ಭಾರತವನ್ನು ತಮ್ಮ ವಶ ಮಾಡ್ಕೊಬೋದು. ಏನೇನು ಹುಚ್ಚು ಕನಸುಗಳು ಅವೆಲ್ಲ ಅಸಾಧ್ಯದ ಮಾತಾಗಿದ್ದರೂ ಗೊತ್ತಿದ್ದು ಅದು ಗೊತ್ತಿಲ್ಲದೇನೋ ಇವತ್ತು ಭಯೋತ್ಪಾದಕರಾಗಿ ಇಡೀ ದೇಶಕ್ಕೆ ಸಾಕಷ್ಟು ಜನರಿಗೆ ತೊಂದರೆ ಕೊಟ್ಟರು ಅನ್ನೋದು ಅಷ್ಟು ಸತ್ಯದ. ಈ ಒಂದು ಇದರಲ್ಲಿ 9 ಜನರ ಆರೋಪಗಳಿದ್ದಾವೆ. 9 ಜನರ ಆರೋಪಗಳಿದ್ದಾವೆ. ನಮ್ಮ ಭಾರತ ಸರ್ಕಾರ ಆರೋಪ ಮಾಡಿದ ಅಮೆರಿಕಾಗಿರ್ಬೋದು, ಇನ್ನುಳಿದಾಗಿರ್ಬೋದು. ಅದರಲ್ಲೂ ಮುಖ್ಯವಾಗಿ ಲಷ್ಕರ್ ಎ ತೊಯ್ಬಾ LET ಮತ್ತು ಇನ್ನೊಂದು ಹರ್ಕತ್ ಉಲ್ ಜಿಹಾದ್ ಇಸ್ಲಾಮಿ HUJI, ಈ 2 ಸಂಘಟನೆಗಳು ವಿಶೇಷವಾಗಿ ಇದರಲ್ಲಿ ಈ ಭಯೋತ್ಪಾದಕ ನಿರ್ಮಾಣ ಮಾಡುವುದು ದೊಡ್ಡ ಕೆಲಸ ಮಾಡಿದಾವೆ ಅಂತೇಳಿ. ಅದರಲ್ಲೂ ಮುಖ್ಯವಾಗಿ 9 ಜನರ ಆರೋಪ ಇದ್ದು, ಅದರಿಗೆ ಒಬ್ಬ ಸಿಕ್ಕಿದಲ್ಲ ಅನ್ನೋ ತಂದಿದ್ದಾರೆ. ಇನ್ನು ಅವನು ಎನ್ಕ್ವೈರಿ ಈಗಾಗಲೇ 64 ವರ್ಷಗಳು ಎನ್ಕ್ವೈರಿ ಮಾಡುವಂಥದ್ದು. ಇನ್ನು ಮಾತ್ರ ಮುಂದಿಂದು ಇವ್ರ ಮೇಲೆ ಆರೋಪಗಳು ಸಾಕಷ್ಟು ಇದ್ದಾವೆ, ಒಂದಲ್ಲ ಎರಡಲ್ಲ. ಯಾಕಂದ್ರೆ ಇದನ್ನು ಒಪ್ಪಿಕೊಂಡಿದ್ದಾರೆ ಸಹಿತ. ರಾಣಾ ಆಗಿರ್ಬೋದು, ಹೆಡ್ಲಿ ಅವರಾಗಿರ್ಬೋದು, ಇಬ್ಬರು ಒಪ್ಪಿಕೊಂಡಿದ್ದಾರೆ. ಹೀಗಾಗಿ ಇವರು ಶಿಕ್ಷೆ ಆಗೋದಂತೆ ನಿಶ್ಚಿತ. ಮತ್ತು ಅಮೇರಿಕಾನು ಇಲ್ಲಿವರೆಗೆ ಜಕ್ಕೊಂಡು ಬಂದು ಈಗ ಅವ್ರನ್ನ ತಂದು ಕೊಟ್ಟದ ಅನ್ನೋದು ಅಷ್ಟ ಮುಖ್ಯದ. ಆದರೆ ಕೊನೆಗೆ ಹೋಗಿ ಕೊಟ್ಟರಲ್ಲ ಇವರನ್ನ ಮಸ್ತಕ್ಕೆ ಅನ್ನುವಂಥದ್ದು ಸಮಾಧಾನ. ಆದರೂ 16 ವರ್ಷಗಳನ್ನು ತೆಗೆದುಕೊಂಡಿದ್ದು ಮಾತ್ರ ದೀರ್ಘಾವಧಿ ಅಂತ ಹೇಳಬೇಕಾಗಿದೆ. ಅದೇನೂ ಇರಲಿ. ಅದ್ರ ಜೊತೆಗೆ ಇನ್ನೊಂದಿಷ್ಟು ಏನಪ್ಪ ಅಂದ್ರೆ ಉಳಿದ 8 ಜನ ಸಿಗ್ಬೋದಾ ಅಂತೇಳಿ. ಆ 9 ಜನ ಯಾರ್ಯಾರು ಅನ್ನೋದನ್ನು ನೋಡಿದಾಗ, ಹಫೀಜ್ ಅಹಮದ್ ಸಯೀದ್ ಅಲಿಯಾಸ್ ತಯ್ಯಾಜಿ LET ಮುಖ್ಯಸ್ಥ ಹಫೀಜ್ ಅನ್ನುವಂಥ ವ್ಯಕ್ತಿ ಮೊದಲನೇದವರು, ಇವ್ರ ಮೇಲೆ ಆರೋಪ ಅದ. ಎರಡನೇದಾಗಿ ಏನಪ್ಪ ಅಂತಂದ್ರೆ ಈ ಸಂಘಟನೆಯ 5 ಹರ್ಕತ್ ಉಲ್ ಜಿಹಾದ್ ಇಸ್ಲಾಮಿದ 5 ಜನ ಅಂದ್ರೆ ಜಾಗೀರ್ ರೆಹಮಾನ್ ಲಖ್ವಿ ಮುಖಂಡನವರು, ಸಜ್ಜಿದ್ ಮಜೀದ್ ಅಲಿಯಾಸ್ ವಾಸಿ, 4ನೇದಾಗಿ ಇಲಿಯಾಸ್ ಕಾಶ್ಮೀರಿ ಅಲ್ ಖೈದಾ ಮುಖಂಡ, 5ನೇದು ಅಬ್ದುರ್ ರೆಹಮಾನ್ ಹಶೀಮ್ ಸಯ್ಯದ್ ಅಲಿಯಾಸ್ ಅಬ್ದುರ್ ರೆಹಮಾನ್ ಅಲಿಯಾಸ್ ಪಾಷಾ, 6ನೇದಾಗಿ ಮೇಜರ್ ಇಕ್ಬಾಲ್ ಅಲಿಯಾಸ್ ಮೇಜರ್ ಅಲಿ, 7ನೇದಾಗಿ ಮೇಜರ್
ಸಮೀರ್ ಅಲಿ ಅಲಿಯಾಸ್ ಮೇಜರ್ ಸಮೀರ್. ಎಂಟನೇದಾಗಿ ಡೇವಿಡ್ ಕೊಲೆಮನ್ ಹೆಡ್ಲಿ ಅಲಿಯಾಸ್ ದಾವೂದ್ ಗಿಲಾನಿ. ಮತ್ತು 9ನೇದಾಗಿ ತಹೂರ್ ರಾಣಾ. ಈ 9ನೇದಾದಂಥ ತಹೂರ್ ರಾಮನನ್ನು ಈಗ ಎಡತಿಗೆ ತೆಗೆದುಕೊಂಡ್ರೆ ಇನ್ನೂ ಇವ್ರು ಎನ್ಕ್ವೈರಿ ಆಗಿ ಅದು ಅವ್ರ ಶಿಕ್ಷೆ ಆಗುವಂಥ ಎಷ್ಟು ದಿನ ತೊಗೋಬೋದು ಅನ್ನೋದು ಅಷ್ಟು ಮುಖ್ಯದ. ಈ 9 ಜನರು ಒಬ್ಬರು ಸಿಕ್ಕಿದ್ದಾರೆ. ಉಳಿದವರಂತ ಸಿಗುವ ಸಾಧ್ಯತೆಗಳಿದ್ದಾವೆ ಇಲ್ಲ ಗೊತ್ತಿಲ್ಲ. ಕೆಲವೊಂದಿಷ್ಟು ಅಫ್ಘಾನಿಸ್ತಾನದಲ್ಲಿದ್ದಾರೆ, ಪಾಕಿಸ್ತಾನದಲ್ಲಿದ್ದಾರೆ, ಆ ದೇಶಗಳ ಜೊತೆಗೆ ಕೆಲವೊಂದಿಷ್ಟು ಒಪ್ಪಂದಗಳಿದ್ದಾವೆ. ಆದರೂ ಅವ್ರ ಮೇಲಂತೆ ನಮ್ಮ ಏನಪ್ಪ ಅಂದ್ರೆ NIA ಕಣ್ಣಿಟ್ಟಿದ್ದೀನಿ, ಸುಳ್ಳಲ್ಲ. ಅದು ಅವರನ್ನು ಸಮೀಪದಲ್ಲಿ ಹಿಡಿಬಹುದೇನೋ ಅನ್ನುವಂಥ ಒಂದು ಸಮಾಧಾನ ಇದ್ದರೂ ಸಹಿತ ಇದು 16 ವರ್ಷಗಳ ನಂತರ ರಾಣಾ ಹಸ್ತಾಂತರ ಆಗಿದೆ ಭಾರತದ ಈ ಒಂದು ನಮ್ಮ NIAಗೆ. ಇದು ಒಂದು ಅಟ್ಲೀಸ್ಟ್ ಹೌದಪ್ಪ ಇಷ್ಟು ನಾವು ಪ್ರಯತ್ನ ಮಾಡಿದಾಗ ಒಂದು ಸಣ್ಣ ಸಾಧನೆ ಆಯಿತು ನಮ್ಮಿಂದನೂ ಸಮಾಧಾನ ಮಾಡ್ಕೊಳ್ಳುವಂಥದ್ದು. ಇನ್ನು ಇನ್ನುಳಿದ 8 ಜನರು ಯಾವಾಗ ಹಿಡಿತಾರೋ ನೋಡೋಣ, ಅದು ಯಾವಾಗ ಬರ್ತದೆ ಅದೇನೋ ಎಲ್ಲ. ಒಟ್ಟು ಈಗ ಈ ರಾಣಾ ಅಲ್ಲಿಂದ ಏನೇನು ವಿಷಯ ಹೊರಗೆ ಹೋಗ್ಬೋದು, ಎಲ್ಲಿ ದಾಳಿ ಆಗಿದ್ದು ಏನು ಎಂತು ಅನ್ನೋದನ್ನು ಆ ವಿಷಯದಲ್ಲೇ ಇನ್ನೂ ಭಾಳಷ್ಟು ಚರ್ಚೆ ಆಗಿ ಅದರಲ್ಲೂ ಮುಖ್ಯವಾಗಿ ಈ ರಾಣಾರನ್ನು ನಮಗೆ ಒಪ್ಪಿಸೋದಕ್ಕೆ 2020 ಜುಲೈ 21ರಾಗ ರಾಣಾರನ್ನು ವಶಕ್ಕೆ ಪಡೆಯಲು ಸಮ್ಮತಿಸಿದ ಕೋರ್ಟ್. ಆ ಸಂದರ್ಭದಲ್ಲಿ ಅಮೆರಿಕ ಕೋರ್ಟ್ ಒಪ್ಪಿ ಕೊಟ್ಟು ತೊಗೊಂಡು ಹೋರಪ್ಪ ಎನ್ಕ್ವೈರಿ ಮಾಡಲಿ ಅಂತೇಳಿ. ಯಾಕಂದ್ರೆ ಭಯೋತ್ಪಾದನೆ ಅನ್ನುವಂಥ ಒಂದು ಅತ್ಯಂತ ಕಠೋರವಾದಂತಹ ನೋವಿನಿಂದ ಕೂಡಿದಂಥ ಒಂದು ವಿಷಯವನ್ನು ಯಾರಾದರೂ ಅದಕ್ಕೆ ಸಪೋರ್ಟ್ ಮಾಡುವಂಥದ್ದಲ್ಲ. ಹಿಂಸೆ ಮೂಲಕ ಆಡಳಿತದಲ್ಲೇ ಏನಪ್ಪ ಅರಾಜಕತೆ ನಿರ್ಮಾಣ ಮಾಡುವಂಥದ್ದು, ದೇಶದ ವ್ಯವಸ್ಥೆ ಹಾಳು ಮಾಡುವಂಥ ಸಂದರ್ಭದಲ್ಲೇ ಯಾವುದೇ ರಾಷ್ಟ್ರ ಆದರೂ ಅದಕ್ಕೆ ಒಪ್ಪಿಕೊಳ್ಳೋದು ಅವರ ಅದಕ್ಕೆ ಸಂಬಂಧಿಸಿದಂಥ ವ್ಯಕ್ತಿಗಳನ್ನ ಹಿಡಿದು ಕೊಡಬೇಕಾಗಿದ್ದು. ಅದ್ರ ಧರ್ಮನ ಹೋದು ಆ ದಿಶೆಯಲ್ಲೇ ಕೊಟ್ಟಿದ್ದಾರೆ ಅಮೇರಿಕಾದವರು. ಅವ್ರಿಗೊಂದು ಥ್ಯಾಂಕ್ಸ್ ಹೇಳೋ ಜೊತೆಗೆ ಆ ಒಬ್ಬ ಹೆಡ್ಲಿಯನ್ನು ಯಾಕೆ ಕೊಡಲಿಲ್ಲ ಅನ್ನೋದು ಸಹಿತ ಅಷ್ಟ ಪ್ರಶ್ನೆ ಇದೆ. ಯಾಕಂದರೆ ಡೇವಿಡ್ ಕೋಲ್ಮನ್ ಹೆಡ್ಲಿ ಅಲಿಯಾಸ್ ದಾವೂದ್ ಗಿಲಾನಿ ಏನು ಸಣ್ಣ ಮೋಸ ಮಾಡಿಲ್ಲ, ಭಾರತಕ್ಕೆ ಸಾಕಷ್ಟು ತೊಂದರೆಯನ್ನು ಕೊಟ್ಟಿದ್ದಾರೆ. ಅವನು ಸಹಿತ ಈ ಸಂದರ್ಭದಲ್ಲಿ ಅಮೇರಿಕ ನಮಗೆ ಒಪ್ಪಿಸಬೇಕಾಗಿತ್ತು ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅಸಮಾಧಾನ ಅಂತ ಅದ ಈ ಎಲ್ಲ ನೆಲೆಯಲ್ಲೇ ಈ ಒಂದು ಈಗ NIA ಹೇಳಿದಂಥ ಈ ನಮ್ಮ ಏನಪ್ಪ ಅಂದ್ರೆ ಹುಸೇನ್ ರಾಣಾರನ್ನು ಎನ್ಕ್ವೈರಿ ಮಾಡಿದಾಗ ಇನ್ನೂ ಸಹಿತ ಹೊರಗೆ ಬರ್ಬೋದು. ಯಾರ್ಯಾರು ಇದ್ದಾರಪ್ಪ ಇದರಿಂದ ಇನ್ನೂ 7 ಜನ ಇದ್ದಾರೆ ಅಂತೇಳಿ ಈಗಂತೂ 9-10 ಜನ ಕಂಡು ಬರ್ತಾಯಿದ್ದಾರೆ. ಈ 9-10 ಜನದ ನಮಗೆ ಸಿಗ್ತಾರೋ ಇಲ್ಲೋ ಗೊತ್ತಿಲ್ಲ, ಬಟ್ ಇವರೊಬ್ಬರು ಸಿಕ್ಕಿದ್ದಾರೆ. ಅಟ್ಲೀಸ್ಟ್ ಇವರ ಹಿಂದಿದ್ದವರಿಗೂ ಒಂದು ಶಿಕ್ಷೆ ವಹಿಸುವಂಥ ಕೆಲಸ ಆಯ್ತಪ್ಪ ಅಂದ್ರೆ ಭಯ ಹುಟ್ಟಬೋದೇನೋ. ಆದರೆ ಈ ನೆರೆಯ ರಾಷ್ಟ್ರ ಸಹಿತ ತಿಳ್ಕೊಬೇಕಂತ ವಿಷಯ ಏನಪ್ಪ ಅಂದ್ರೆ ಕೇವಲ ನಾವು ಭಯೋತ್ಪಾದನೆಯಿಂದ ದೇಶವನ್ನು ಗೆಲ್ತೀವಿ ಮಾಡ್ತೀವಿ ಅನ್ನೋಂಥ ವಿಚಾರಗಳವರಲ್ಲಿದ್ದರೆ ಅದು ಬಿಟ್ಟು ಬಿಡಬೇಕು ಅಂತ ಆದಷ್ಟು. ಯಾಕಂತಂದ್ರೆ ಈ ಭಯೋತ್ಪಾದನೆ ಹುಟ್ಟಿಸೋದ್ರಿಂದ ಇನ್ನಷ್ಟು ದೇಶಗಳು ಗಟ್ಟಿ ಆಗ್ತವೆ ವಿನಃ ಯುದ್ಧಕ್ಕೆ ರೆಡಿ ಆಗ್ತವೆ ವಿನಃ ಇಲ್ಲಿ ಶಾಂತಿ ನೆಲೆಸಲಿಕ್ಕೆ ನೆಮ್ಮದಿಯಿಂದ ಬದುಕೋದಕ್ಕೆ ಯಾರಿಗೂ ಸಾಧ್ಯ ಆಗೋದಿಲ್ಲ ಅಂತ. ಯಾಕಂದ್ರೆ ಒಂದು ಯುದ್ಧ ಶುರುವಾಯ್ತಪ್ಪ ಅಂತಂದ್ರೆ ಇದು ಯಾವುದೇ ರೀತಿಯಿಂದಾಗಲಿ ಅದು ಸರಳವಾಗಿ ಮುಗಿಯುವಂಥದ್ದಲ್ಲ. ಅದಕ್ಕೆ ನಮಗೆ ಗಾದಿ ಮಾತೈತೆ, ಯುದ್ಧದಲ್ಲಿ ಗೆದ್ದವ ಸೋತವ ಸತ್ತ ಅಂತೆ. ಆ ನೆಲೆಯಲ್ಲೇ ದೇಶದ ಅಭಿವೃದ್ಧಿ ಕಡೆ ಲಕ್ಷ್ಯ ಕೊಡುವಂಥ ಒಂದು ವಿಚಾರಗಳನ್ನ ಯೋಜನೆಗಳನ್ನ ಹಾಕೋದು ಭಾಳ ಯೋಗ್ಯ. ಅದೇ ಕಾಲಕ್ಕೆ ಇಂಥ ಘಟನೆ ನಡೆದಂಗೆ ಅದರ ಇನ್ನಷ್ಟು ತರುವಂಥ ಕೆಲಸಗಳು ಆಗಬೇಕಾಗಿದೆ. ಅದು ಮಾಡುವಂಥ ಕೆಲಸವನ್ನು ಸರ್ಕಾರ ಮಾಡ್ತದೆ. ಒಟ್ಟಾರೆಯಾಗಿ ಏನಪ್ಪ NIA ಈಗ ಮಾಡುತ್ತಿರೋಂಥ ಕೆಲಸ ಉತ್ತಮವಾಗಿದ್ದದು. ಅದ್ರ ಜೊತೆಗೆ ಇನ್ನಷ್ಟು ಸತ್ಯಗಳು ಹೊರಗೆ ಬರಲಿ ಅನ್ನುವಂಥ ಬೇಡಿಕೆನೂ ಅದ. ಈ ಎಲ್ಲ ನೆಲೆಯಲ್ಲೇ ಇವತ್ತು ಕೈವಶವಾಗಿರುವ ತಹೂರ್ ಹುಸೇನ್ ರಾಣಾರನ್ನು ಎನ್ಕ್ವೈರಿ ಮಾಡಿ ಜೊತೆಗೆ ಹೆಡ್ಲಿಯನ್ನು ಸಹಿತ ಇನ್ನಷ್ಟು ಒತ್ತಾಯ ಮಾಡಿ ಭಾರತಕ್ಕೆ ಹಸ್ತಾಂತರ ಮಾಡಿದ್ರೆ ನಿಶ್ಚಿತವಾಗಿಯೂ ಒಂದು ಹೊಸ ಏನಪ್ಪ ಅಧ್ಯಾಯ ಸ್ಟಾರ್ಟ್ ಆಗ್ಬೋದು. ಇಲ್ಲಿಯ ಭಯೋತ್ಪಾದನೆ ಮುಕ್ತ ಆಯ್ತಪ್ಪ ಅಂದರೆ ಭಾಗೆಲ್ಲ ನಿಶ್ಚಿತವಾಗಿ ಅಭಿವೃದ್ಧಿ ಆಗೇ ಆಗ್ತದೆ ಅನ್ನೋದು ನಮಗೆ ತಿಳಿಯಿರಲಿ ಅಂತ ಹೇಳ್ತಾ, ಒಟ್ಟಿನಲ್ಲಿ ರಾಣಾ ಸಿಕ್ಕಿದ್ದು ಸಂತೋಷ ಪಡುವ ವಿಷಯ. ಆದರೂ ಹೆಡ್ಲಿ ಯಾಕೆ ಸಿಗಲಿಲ್ಲ ಅನ್ನೋದು ಅಸಂತೋಷ ನಮ್ಮ ದೇಶದ ಪ್ರಜೆಗಳಿಗೆ ಮತ್ತು ನಮ್ಮ ನಾಯಕರಿಗೆ ಇರುವುದಷ್ಟು ಗ್ಯಾರಂಟಿ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ಹೋಗ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.